ಹೆಂಗಸರಲ್ಲಿ ಎರಡು ವಿಧವಾದ ಕ್ಯಾನ್ಸರನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಬ್ರೆಸ್ಟ್ ಕ್ಯಾನ್ಸರು, ಇನ್ನೊಂದು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್. ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 80,000 ಹೊಸ ಗರ್ಭಕೋಶದ ಕ್ಯಾನ್ಸರನ್ನು ನಾವು ನೋಡ್ತಾ ಇದ್ದೇವೆ. ಹೊಸದಾಗಿ ಪ್ರತಿ ವರ್ಷ 80,000 ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಮತ್ತು ಸುಮಾರು 40,000 ರಿಂದ 50,000 ಮಹಿಳೆಯರು ಇವತ್ತು ಈ ಗರ್ಭಕೋಶದ ಮತ್ತು ಗರ್ಭಕಂಠದ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಆದಿಯಾಗಿ ಸುಧಾಮೂರ್ತಿಯವರು ಮತ್ತು ಇತರ ಸಂಸತ್ ಸದಸ್ಯರು ನಾವು ಪಾರ್ಲಿಮೆಂಟಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಹೆಣ್ಣು ಮಕ್ಕಳಿಗೆ, ಅದರಲ್ಲೂ 12 ರಿಂದ 15ನೇ ವಯಸ್ಸಿನಲ್ಲಿ ವಯೋಮಿತಿಯಲ್ಲಿ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ, ಅಂದರೆ ಹೈಸ್ಕೂಲಲ್ಲಿ ಅಧ್ಯಯನ ಮಾಡತಕ್ಕಂಥ ನಮ್ಮ ಹೆಣ್ಣು ಮಕ್ಕಳಿಗೆ ಈ HPV ಲಸಿಕೆಯನ್ನು ನಾವು ಇದನ್ನು ಕೊಟ್ಟರೆ ನಾವು ಈ ಸರ್ವೈಕಲ್ ಕ್ಯಾನ್ಸರನ್ನು 90 ರಿಂದ 95% ತಡೆಗಟ್ಟಬಹುದು ಅನ್ನುವ ವಿಚಾರವನ್ನು ನಾವು ಮಂದಟ್ಟು ಮಾಡಿಕೊಟ್ಟಿದ್ವಿ. ನಾನು ಕೂಡ ಸ್ವತಃ ಪ್ರೈಮ್ ಮಿನಿಸ್ಟರ್ಗೆ ಪತ್ರವನ್ನು ಕೂಡ ಬರೆದಿದ್ದೆ. ಇವತ್ತು ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸುಮಾರು ಮುಂದಿನ ವರ್ಷ, ಅಂದರೆ ಈ ವರ್ಷದಿಂದನೇ ಪ್ರಾರಂಭ ಆಗಿ ಮುಂದಿನ ವರ್ಷ ಅದು ಕಂಟಿನ್ಯೂ ಆಗುತ್ತೆ. ಪ್ರತಿ ವರ್ಷ 1,15,00,000 ವಿದ್ಯಾರ್ಥಿನಿಯರಿಗೆ, ಅಂದರೆ ಹೆಣ್ಣು ಮಕ್ಕಳಿಗೆ, 12 ರಿಂದ 15ನೇ ವಯೋಮಿತಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ HPV ಈ ವ್ಯಾಕ್ಸಿನ್ ಅನ್ನು ಕೊಡುವ ಅಭಿಯಾನ ಪ್ರಾರಂಭ ಆಗುತ್ತೆ. ಇದೊಂದು ಐತಿಹಾಸಿಕ ನಿರ್ಧಾರ. ಯಾಕೆಂದರೆ 90% ಕ್ಯಾನ್ಸರನ್ನು, ಗರ್ಭಕೋಶದ ಕ್ಯಾನ್ಸರನ್ನು, ಗರ್ಭಕಂಠದ ಕ್ಯಾನ್ಸರನ್ನು ನಾವು ತಡೆಗಟ್ಟಬಹುದು. ಅದರಿಂದ ನಾನು ನರೇಂದ್ರ ಮೋದಿಯವರನ್ನು ಹಾಗೂ ನಮ್ಮ ಕೇಂದ್ರದ ಆರೋಗ್ಯ ಸಚಿವರಾದಂಥ JP ನಡ್ಡಾ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ.